ಇವತ್ತಿನ ಪ್ರೇಮ ಕಾವ್ಯ ಸೀರಿಯಲ್ ಸ್ಟಾರ್ಟಿಂಗಲ್ಲಿ ಬಂದು ಪ್ರೇಮ ಕಾವ್ಯಂಗೆ ತೊಗೊಂಡೋಗಿ ಊಟ ತೊಗೊಂಡೋಗಿ ಕೊಡ್ತಾಳೆ. ಊಟ ತಿಂತಾ ಇರ್ತಾಳೆ. ಆ ಕಾವ್ಯಂಗೆ ಗೊತ್ತಾಗುತ್ತೆ ಪ್ರೇಮ ನಗಾಡ್ತಿರೋದು ನೋಡಿ, ಓಯ್ ಪ್ರೇಮ ಮಾಡಿರೋದು ಅಂತ. ನನಗೆ ಬೇಡ, ಚೂರು ಚೆನ್ನಾಗಿಲ್ಲ ಅಂತ ಕೊಟ್ಟಾಗ ಆ ಕಡೆಯಿಂದ ಮಹಾದೇವ ಬಂದ್ಬಿಟ್ಟು, ಯಾಕಮ್ಮ ಬೇಡ ಅಂತಿದೆಯಾ, ಊಟ ಚೆನ್ನಾಗಿಲ್ಲ. ನೋಡಿ ತಾತ, ಇವಳು ಮಾಡಿರೋ ಊಟ ನನಗೆ ಬೇಡ ಅಂತ ಹೇಳ್ತಾಳೆ. ಆವಾಗ ಮಹಾದೇವ ಇದ್ದವನು, ಅಂದರೆ ಆ ರಾಘವೇಂದ್ರ ತಾತ ಇದ್ದವನು ಏನು ಹೇಳ್ತಾನೆ ಅಂತ ಅಂದರೆ, ಇದು ಇವ್ರು ಮಾಡಿದ್ದಲ್ಲ ಕಣವ, ನಾನು ಹೋಟ್ಲಿಂದ ಆರ್ಡ್ರ್ ಮಾಡಿದ್ದು ಅಂತ ಹೇಳಿದಾಗ, ನೀವು ಹೋಟ್ಲಿಂದ ತರಿಸಿದ್ದ ತಾತ, ಸರಿ ಆಯಿತು ಅಂತ ಅಂದ್ಬಿಟ್ಟು ತಟ್ಟೆನ ಕಿತ್ಕೊಂಡು ತಿಂತಾಳೆ. ಅದಾದಮೇಲಿಂದ ಪ್ರೇಮ ಹೊರಗಡೆ ಎದ್ದೋಗ್ತಾಳೆ. ಹೊರಗಡೆ ಎದ್ದೋದಾಗ ಅಳ್ತಾ ಇರ್ತಾಳೆ. ಆವಾಗ ಮಹಾದೇವ ಅವರು ಸಮಾಧಾನ ಮಾಡ್ತಾರೆ. ಮಹಾದೇವ ಸಮಾಧಾನ ಮಾಡಬೇಕಾದ್ರೆ ಪ್ರೇಮ ಹೇಳ್ತಾಳೆ, ನಾನು ಮಾಡ್ರ ಈಗ ಇದಕ್ಕೆ ಇದೇನು ಅಲ್ವೇ ಅಲ್ಲ, ಬಿಡಿ ಮಹಾದೇವ ಅವರೇ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿಂದ ಹೋಗ್ತಾರೆ. ಅದಾದಮೇಲಿಂದ ಪ್ರೇಮ ಹೇಳ್ತಾಳೆ ಮಹಾದೇವಂಗೆ, ನೀವು ನಿನ್ನೆ ನೈಟೆಲ್ಲ ಫುಲ್ಲು ಕಾವ್ಯನ ನೋಡ್ಕೊಂಡು ಸುಸ್ತಾಗಿದ್ದೀರ, ನೀವು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ, ನಾನು ಕಾವ್ಯನ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಮಹಾದೇವ ರೂಮ್ಗೆ ಹೋಗ್ತಾನೆ. ರೂಮ್ಗೆ ಹೋದಾಗ ಅವ್ರ ಅಪ್ಪಾಜಿ ಇರ್ತಾನಲ್ಲ, ಅವನು ಏನಪ್ಪ ಈಗ ಬಂದ, ನೀನು ಹೆಂಡತಿ ಹೆಂಗಿದ್ದಾಳೆ ಅಂತೆಲ್ಲ ಕೇಳಿ, ನೀನು ಆಲ್ರೆಡಿ ಟಯರ್ಡ್ ಆಗಿದೆಯಾ, ನೀನು ಮಲಿಕೊಂಡು ರೆಸ್ಟ್ ತಗೋ ಅಂತ ಹೇಳ್ಬಿಟ್ಟು ಅವನ್ನ ಮಲಗಿಸ್ತಾರೆ. ನೆಕ್ಸ್ಟು ಅವರಪ್ಪ ಏನು ತಿಂಡಿ ಮಾಡಲಿ ಅಂತ ಅಡುಗೆ ಮನೆಗೆ ಹೋಗಿ ಯೋಚನೆ ಮಾಡಿ, ಸರಿ ಆಯಿತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಅಕ್ಕಿ ಹಿಟ್ಟು ತಗೋತಾ ಇರ್ತಾನೆ. ಅಷ್ಟರಲ್ಲಿ ಪ್ರೇಮ ರೂಮಿಗೆ ಬರ್ತಾಳೆ. ರೂಮಿಗೆ ಬಂದ್ಬಿಟ್ಟು, ಅಯ್ಯೋ ಮಹಾದೇವ್ರು ಮಲಗಿದಾರ, ಸರಿ ಆಯಿತು ನಾನು ತಿಂಡಿ ಮಾಡಬೇಡ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋಗ್ತಾಳೆ. ಅವಾಗ ಅವ್ನು ಇನ್ನೇನು ಡಬ್ಬ ಎತ್ಕೊತಾ ಇರಬೇಕು. ಅಷ್ಟರಲ್ಲಿ ಏನು ಮಾಡ್ತಿದ್ದೀರಾ ಅಂತ ಹೇಳಿದ್ದು ಕೇಳಿ ಈ ಕಡೆ ಅವರಪ್ಪ ಫುಲ್ ಶಾಕಲ್ಲಿ ಅದನ್ನು ಮೈ ಮೇಲೆ ಬೀಳಿಸ್ಕೊಬಿಟ್ಟು, ಅಂದರೆ ಅವ್ನ ಮುಖ ತೋರಿಸ್ಬಾರ್ದು ಅನ್ನೋ ಇಂಟೆನ್ಷನಲ್ಲಿ ತೋರಿಸಿರ್ತಾರೆ. ಫುಲ್ ಪೌಡ್ರೆಲ್ಲ ಬಿದ್ದುಬಿಟ್ಟು ಅವ್ನ ಮುಖ ಕಾಣಲ್ಲ. ಅದಾದಮೇಲಿಂದ ಪ್ರೇಮ ಹೇಳ್ತಾಳೆ, ನೀವು ಹೋಗಿ ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ತಾಳೆ. ಮತ್ತು ಪ್ರೇಮ ರಾಮಗೆ ಕಾಲ್ ಮಾಡ್ತಾಳೆ. ರಾಮ್ ಅಷ್ಟರಲ್ಲಿ ಒಗ್ಗರಣೆ ಹಾಕೋಕೆ ಹೋಗ್ಬಿಟ್ಟು ಫುಲ್ಲು ಹೊಗೆ ಬರೆಸ್ಬಿಟ್ಟಿರ್ತಾನೆ. ಇದನ್ನು ನೋಡಿ ಪ್ರೇಮ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವಳಿಗೆ ತಿಂಡಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಳೆ. ಅಂದರೆ ಇವಳು ಇಲ್ಲೇ ಚಿತ್ರಾನ್ನ ಮಾಡೋದು, ಅವನು ಅಲ್ಲಿ ಚಿತ್ರಾನ್ನ ಮಾಡೋದು ಹೆಂಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ಪು ಹೇಳ್ಕೊಡ್ತಾಳೆ. ನೆಕ್ಸ್ಟ್ ಬಂದು ತಿಂಡಿ ಎಲ್ಲ ಪ್ರಿಪೇರ್ ಆಗುತ್ತೆ. ಪ್ರಿಪೇರ್ ಆದಮೇಲೆ ಪ್ರೇಮ ಅವ್ರಿಗೆ ಹೇಳ್ಬಿಟ್ಟು, ನಾನು ನನ್ನ ತಂಗಿನ ನೋಡೋಕೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಹೋಗ್ಬೇಕಾದ್ರೆ ವ್ಯಾನಿಟಿ ಬ್ಯಾಗ್ ತಗೋಬೇಕಾದ್ರೆ ಅದು ಆಮಿನಿ ಮತ್ತು ಅವ್ರ ಅಪ್ಪ ಮದುವೆ ಆಗಿರೋ ಫೋಟೋ ಇರುತ್ತಲ್ಲ, ಅದು ಬಿದ್ದೋಗ್ಬಿಡುತ್ತೆ. ಈ ಕಡೆ ಇವರು ಮುಖ ಅಂದರೆ ಮಿರರ್ ಮುಂದೆ ನಿಂತಿರ್ತಾರೆ. ಇವರಿಗೆ ಕಾಣಿಸಲ್ಲ ಪ್ರೇಮಂಗೆ ಅವ್ರ ಮುಖ. ನೆಕ್ಸ್ಟು ಅವಳು ಅದನ್ನು ಅವ್ರಿಗೆ ಕಾಣಿಸ್ದಂಗೆ ಎತ್ಕೊಂಡು ಹೊರಟೋಗ್ತಾಳೆ ಕಾವ್ಯನ ಹತ್ರ ಹೋದಾಗ, ಕಾವ್ಯ ನಾನೀಗ ಹುಷಾರಾಗಿದ್ದೀನಿ, ನೀನು ಇಲ್ಲಿಂದ ಹೊರಟೋಗು, ನೀನು ಇಲ್ಲಿ ಅಕ್ಕ ತಂಗಿ ನಾಟಕ ನಂಗೆ ನೋಡೋಕ್ಕಾಗಲ್ಲ ಅಂತ ಹೇಳಿದಾಗ, ಪ್ರೇಮ ಕಾವ್ಯ ನೀನು ಪೂರ್ತಿ ಹುಷಾರಾಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಅಂತ ಹೇಳ್ತಾಳೆ. ಅವಳದು ಜ್ವರನೆಲ್ಲ ಚೆಕ್ ಮಾಡಿಬಿಟ್ಟು, ನಿನಗೆ ಸ್ವಲ್ಪ ಅಷ್ಟೇ ಜ್ವರ ಕಮ್ಮಿ ಆಗಿರೋದು ಕಾವ್ಯ, ಪೂರ್ತಿ ಹುಷಾರಾಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಅಂತ ಹೇಳಿದಾಗ, ನೀನು ಇಲ್ಲಿಂದ ಹೊರಟು ಹೋಗು ಅಂತ ಅವಳಿಗೆ ರೂಢಾಗಿ ಮಾತಾಡ್ತಾಳೆ. ಆವಾಗ ಪ್ರೇಮ ಇದ್ದವಳು ಸರಿ ಆಯಿತು ಅಂತ ಹೊರಡೋಕೆ ರೆಡಿ ಮಾಡ್ಕೊಳ್ಳೋಕೆ ಬರ್ತಾಳೆ. ಇಲ್ಲಿ ಈ ಕಡೆ ಕಲ್ಯಾಣಿ ಫುಲ್ಲು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾಳೆ. ಮೇಲ್ಗಡೆ ಟ್ರಂಕಿನ ತೆಗೆದ್ಬಿಟ್ಟು ಅದರಲ್ಲಿ ಅವಳ ಗಂಡ ಇರೋ ಫೋಟೋ ತಗೊಬಿಟ್ಟು ಅಳ್ತಾ ಇರ್ತಾಳೆ. ಇದನ್ನು ಸ್ನೇಹ ಮತ್ತು ಆ ದಾಮಿನಿ ನೋಡಿಬಿಟ್ಟು, ದಾಮಿನಿ ಹೇಳ್ತಾಳೆ, ನೋಡು ಸ್ನೇಹ ಬದುಕಿರೋ ಗಂಡನ ನೆನೆಸ್ಕೊಂಡು ಹೆಂಗೆ ಅಳ್ತಿದ್ದಾಳೆ ಅಂತ. ಇಲ್ಲಿ ಕಲ್ಯಾಣಿ, ರೀ ನಂದು ಯಾವುದೇ ಒಂದು ಮಕ್ಕಳ ಜೀವನನೂ ನನಗೆ ಸರಿ ಮಾಡೋಕ್ಕಾಗಲಿಲ್ಲ ಅಂತ ಜೋರಾಗಿ ಅಳ್ತಾ ಇರ್ತಾಳೆ. ಇದನ್ನು ನೋಡಿ ಇವರಿಬ್ಬರು ಸಂತೋಷ ಪಡ್ತಾ ಇರ್ತಾರೆ. ನೆಕ್ಸ್ಟು ನಾಳಿನ ಎಪಿಸೋಡ್ ಏನಪ್ಪ ಅಂತ ಅಂದರೆ, ಕಾವ್ಯ ಪ್ರೇಮನ ಹೋಗು ಅಂತ ಹೇಳಿರ್ತಾಳಲ್ಲ, ಸೊ ಅವಳು ಲಗೇಜ್ನ ತಗೊಂಡು ಹೊರಟು ರೂಮ್ ಬಿಟ್ಟು ಬಂದಾಗ ಪಿ ಜಿ ಓನರು ಮತ್ತು ಆ ಕುಕ್ಕಿಂಗ್ ಮಾಡೋರಿಬ್ಬರು, ಅದೇ ನಿಮ್ಮ ಅಕ್ಕ ಬಂದಿದ್ಲಲ್ಲ ಜಗಳ ಗಂಟಿ, ಅವಳನ್ನ ಟಾಲ್ರೇಟೇ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಅವಳ ಬಗ್ಗೆ ಏನೋ ನೆಗೆಟಿವ್ ಆಗಿ ಹೇಳೋಕ್ಕೆ ಹೋದಾಗ, ಕಾವ್ಯ ಇದ್ದವಳು ಹಲ್ಲು ಉದುರಿಸ್ಬಿಡ್ತೀನಿ, ಅವಳು ನಮ್ಮ ಅಕ್ಕನ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ ಅಂತ ಹೇಳ್ತಾಳೆ. ಇದೇ ಇವತ್ತಿನ ಅಪ್ಡೇಟ್.